ವೆಲ್ಕಮ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀರಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಿವತ್ತು ಇಂಟ್ರೊಡಕ್ಷನ್ ವಿಡಿಯೋನ ಚೈತ್ರ ಜೊತೆ ಇನ್ಯಾರೋ ಸೇರಿ ಮಾಡ್ತಿದ್ದಾರೆ ಅಂದ್ಕೊಂಡ್ರೆ ಅವರೆಲ್ಲ ನನ್ನ ಕಸಿನ್ ಮಕ್ಕಳು. ಇವಾಗ ಸಮ್ಮರ್ ಹಾಲಿಡೇಸ್ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಇವತ್ತಿನ ಮೋಸ್ಟ್ ಆಫ್ ದ ವಿಡಿಯೋ ಅಲ್ಲಿ ಅವರಷ್ಟು ಗೌರವ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಏನೂ ಹೇಳ್ಕೊಟ್ಟೂ ಇಲ್ಲ. ನಿಮಗೂ ಚೆನ್ನಾಗಿ ಅನಿಸುತ್ತೆ, ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋನ ನೀವು ತುಂಬ ಎಂಜಾಯ್ ಮಾಡ್ತೀರಾ. ಹಾಯ್ ಮಾಡಿರಿ ಎಲ್ಲ ಹೋಗಲಿ. ಇದು ನಮ್ಮ ಅಕ್ಕ, ನಮ್ಮ ತಾತನ ಫಸ್ಟ್ ಮೊಮ್ಮಗಳು. ಹಾಯ್ ಹಾಯ್ ಮಾಡಕ್ಕ. ಏನು ಮಾಡ್ತಾ ಇದ್ದೀರಮ್ಮ? ಏನಕ್ಕೆ ತರಕಾರಿ ಕಟ್ ಮಾಡ್ತಾ ಇರೋದು? ಸಾಗುಗೆ. ನಾನು ಈ 2-3 ಡೇಸ್ ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ವ್ಲಾಗ್ ಕೂಡ ಬೇಗ ಹಾಕೋಕ್ಕಾಗಲಿಲ್ಲ. ಈಗ ಅವರೆಲ್ಲ ಊರಿಗೆ ಹೊರಟಿದ್ದಾರೆ. ಆದಮೇಲೆ ನಾನು ವಿಡಿಯೋ ಹಾಕ್ತಾಯಿದ್ದೀನಿ. ವಿಡಿಯೋ ನೋಡ್ಕೊಬನ್ನಿ, ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿ. ಮಾರ್ನಿಂಗ್ ಲಕ್ಷ್ಯ, ಗುಡ್ ಮಾರ್ನಿಂಗ್. ನೀನು ಇವತ್ತು ಏನೇನು ಆ್ಯಕ್ಟಿವಿಟೀಸ್ ಮಾಡಬೇಕಂತಿದೀಯಾ ಬೆಂಗಳೂರಲ್ಲಿ? ಫಸ್ಟ್ ಮಾಲ್ಗೆ ಹೋಗ್ಬೇಕು, ಆಮೇಲೆ ಗಿಡ ಪ್ಲಾಂಟ್ ಮಾಡಬೇಕು, ಆಮೇಲೆ ಪಾಟ್ ಪೇಂಟಿಂಗ್ ಮಾಡಬೇಕು, ಓಕೆ. ಡ್ರಾಯಿಂಗ್ ಮಾಡಬೇಕು. ಪಾಟ್ಸ್ ಎಲ್ಲಿದೆ? ಗಾರ್ಡನ್ ಅಂತಾನೆ ಇರುತ್ತೆ ಅಲ್ಲಿ. ಅಲ್ಲ, ಒಂದ್ಸತಿ ಪಾಟ್ಸ್ ಎಲ್ಲಿದೆ ಹೇಳು. ಅದೇ ಎಷ್ಟು ಕ್ಯೂಟಾಗಿ ಇವತ್ತೇ ಬಂದಿರೋದು. ನನ್ನ ಬಂದೇ ಇಲ್ಲ, ಒಳಗಡೆ ಬಂದಿದೆ. ವಾವ್, ಇವತ್ತು ಎಷ್ಟು ಚೆನ್ನಾಗಿ ಬಂದಿದೆ ನೋಡು ಮೊಳಕೆ. 4 ಟೈಮ್ಸ್ ಸ್ಪ್ರೇ ಮಾಡಿದ್ದೀರಿ. ನೀನೀಗ ಆ ಪಾಟ್ನ ಪೇಂಟ್ ಮಾಡಬೇಕು ಅಂತಿದ್ದಲ್ಲ, ಗುಡ್ ಚಾಯ್ಸ್. ಇನ್ನು ಏನೇನು ಮಾಡಬೇಕು ಅಂತಿದ್ದೀಯಾ? ನಾನು ಡ್ರಾಯಿಂಗ್ ಮಾಡಬೇಕು ಅಂತಿದ್ದೀನಿ. ವಿಚ್ ಡ್ರಾಯಿಂಗ್? ಈಗ ಬಿಸಿ ಬಿಸಿಯಾಗಿ ಬ್ರೇಕ್ಫಾಸ್ಟ್ ನಮ್ಮ ಚೈತ್ರಕ್ಕ ಮಾಡಿದ್ದಾರೆ. ಏನು ಮಾಡಿದ್ದೀವಿ? ಮೆಂತ್ಯ ರೈಸ್, ಮೆಂತ್ಯ ಪಲಾವ್ ಜೊತೆಗೆ ಮೊಸರು ಬಜ್ಜಿ. ಎಲ್ಲಿಗೆ ಹೋಗ್ಬೇಕಂತ ಅನ್ಕೊಂಡಿದ್ಯಾ? ಗೇಮ್ಸ್. ಆಮೇಲೆ ನಾವು ಆಟ ಆಡಕ್ಕೆ ಹೋಗ್ಬೇಕು. ಓಕೆ. ನಾನು ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ಬೇಕು. ಓಕೆ, ಅಷ್ಟೇ. ಏನೇನು ಮಾಡ್ಬೇಕಂತ ಅನ್ಕೊಂಡಿದ್ಯಾ? ಅಣ್ಣ ನಾಲ್ಕು ಹೋದ್ರೆ ತಾನೇ ಗೊತ್ತಾಗುತ್ತೆ. ಇಲ್ಲಿಂದ ಕೇಳಿದ್ರೆ ನಂಗೆ ಗೊತ್ತಾಗುತ್ತೆ. ಓಕೆ 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 ಗೈಸ್, ಇವತ್ತಿನ ವಾತಾವರಣ ಇದು. ಈಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಮಕ್ಕಳೆಲ್ಲ ಸ್ವಲ್ಪ ಫೋನ್ ಜಾಸ್ತಿನೇ ನೋಡೋದ್ರಿಂದ ಬೇರೆ ವ್ಲಾಗ್ಸು, ನನ್ನ ವ್ಲಾಗ್ಸು ಎಲ್ಲ ಅವರೇ ನೋಡಿ ಈ ಥರ ವ್ಲಾಗ್ ಎಲ್ಲ ಮಾಡ್ಬೋದು ಅಂತ ವೆದರ್ ಕಂಡೀಷನ್ಸ್ ಎಲ್ಲನೂ ಕೂಡ ಹೇಳ್ತಾ ಇದ್ದಾರೆ. ವೆಲ್ಕಮ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ಬನ್ನಿ, ಎಲ್ಲರೂ ಕಿಚನಲ್ಲಿ ಏನು ಅಡುಗೆ ಮಾಡ್ತಾ ಇದ್ದಾರೆ ನೋಡೋಣ. ಪೂರಿಗೆ ಜೊತೆಗೆ ಸಾಗು, ಅನ್ನ, ರಸ. ಅಲ್ಲಿ ನಾವು ಗಾರ್ಡನ್ಗೆ ಹೋಗಿ ದಿಸ್ ಇಸ್ ಬಾಲ್ಕನಿ. ಬಾಲ್ಕನಿಗೆ ಹೋಗಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಎಷ್ಟು ದೊಡ್ಡ ಬಿಲ್ಡಿಂಗ್. ಇವಾಗೆಲ್ರಿಗೂ ಸ್ಪ್ರೇ ಮಾಡೋಣ ಪ್ಲಾಂಟ್ಸ್. ಯಾಕಂದರೆ ನೀವು ಸ್ಪ್ರೇ ಮಾಡಿದ್ರೆ ತುಂಬ ಸ್ಪ್ರೇ ಮಾಡೋದು. ಅದಕ್ಕೆ ನಾನು ಯಾವಾಗಲೂ ಸ್ಪ್ರೇ ಮಾಡ್ತೀನಿ. ಈ ಏರ್ ಪಾಟೆಲ್ಲ ಏನೂ ಇಲ್ಲ, ಅದನ್ನು ಬರೀ ಇದ್ದಿದ್ರು ನಾನು ಸ್ಪ್ರೇ ಮಾಡ್ತೀನಿ. ನೋಡಿ ಎಷ್ಟು ಕ್ಯೂಟಾಗಿ ಫ್ಲವರ್ಸ್, ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆ ಅಲ್ವಾ? ನೋಡಿ ಫ್ಲವರ್ಸ್ ಎಲ್ಲ ಮಳೆ ಬಿದ್ದಂಗೆ ಆಯ್ತಿದ್ರಲ್ಲಿ ಸ್ಪ್ರೇ ಮಾಡ್ತೀನಿ. ಆದರೆ ಮಳೆ ಏನು ಬಿದ್ದಿಲ್ಲ. ಸೂಪರ್ ಆಗಿದೆ. ಇದೇ ಥರ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿದ್ರೆ ನಮ್ಮ ಚೈತ್ರ ಚಿಕ್ಕಿ ಹೋಮ್ ಟು ವಿಡಿಯೋ ಆಗ್ತಾರಂತೆ. ಅದಕ್ಕೆ ಅಪ್ಲೋಡ್ ಮಾಡ್ತಾರಂತೆ. ಅದಕ್ಕೆ ಎಲ್ಲರೂ ಇವಾಗ ಬೇಗ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ನಮ್ಗೆ ಸಪೋರ್ಟ್ ಮಾಡಲಿ ಯಾವಾಗಲೂ. ಆ್ಯಕ್ಚುಲಿ ನಾನು ಅಲ್ಲಿ ನೋಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ನೋಡ್ರಿ ಎಷ್ಟು ಮೆಟ್ಲಿದೆ. ನಿಮಗೆಲ್ಲ ಯೋಚನೆ ಇರಬೇಕಲ್ವಾ, ಅದೇನಂದರೆ ಚೈತ್ರ ಚಿಕ್ಕಿಯಲ್ಲಿ ಅದು ಬನ್ನಿ ನೋಡಿ. ಇಲ್ಲಿ ಮಲ್ಕೊಂಡಿದ್ದಾರೆ. We should not disturb them so that we can go out. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇಷ್ಟ
ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ಇದೇ ಥರ ಸಪೋರ್ಟು ಮಾಡಿರಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಅವಾಗ ನಮಗೂ ಇನ್ನೂ ಜಾಸ್ತಿ ಇದೇ ಥರ ವೀಡಿಯೋಸ್ ಹಾಕೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ನಿಮಗೆ ಈ ವಿಡಿಯೋ ಇನ್ನೂ ಇಷ್ಟ ಆದರೆ ಕಮೆಂಟಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ. ಚೈತ್ರ ವಿಜಯ್ ವ್ಲಾಗ್ಸ್. ನಾವೆಲ್ಲರೂ ಚೆನ್ನಾಗಿದ್ದೀರಿ, ನೀವೆಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದೀರಿ. ಸೂಪರ್ ಆಗಿತ್ತು ಸ್ಮೆಲ್. ಇವತ್ತು ಕಿಚನ್ ಇಂದ ಗಮ್ ಅಂತ ವಾಸನೆ ಬರ್ತಿದೆ. ಬರಲಿ ಏನೋ ಇವತ್ತು ಏನ್ ಮಾಡಿದೀವಿ ಅಂತಂದ್ರೆ ಸ್ವೀಟ್ ಪೂರಿ ಮತ್ತೆ ಇದು ಪಾಯಸ, ಪಾಯಸ. ಇದ್ರಲ್ಲೇನೆ ಈ ಪಾಯಸ ಅಲ್ಲಿ ಪೂರೀಸ್ನ ಡಿಪ್ ಮಾಡ್ಬಿಟ್ಟು ಹಾಕಿರೋದು. ಚೆನ್ನಾಗಿರುತ್ತೆ ಇದು ಟೇಸ್ಟು. ಆಮೇಲೆ ನಾರ್ಮಲ್ ಪೂರೀಸ್, ಸಾಗು, ಪೂರಿಗೆ ವೆಜಿಟೇಬಲ್ ಸಾಗು, ಆಮೇಲೆ ಸ್ವಲ್ಪ ರಸಮ್, ರೈಸ್ ಕುಕ್ಕರ್, ಆಮೇಲೆ ಇದರಲ್ಲಿ ವೈಟ್ ರೈಸ್, ಮೆಂತ್ಯ ರೈಸ್ ಮಾರ್ನಿಂಗ್ ಟಿಫನ್ ಮಾಡಿದ್ದು, ಅದು ಸ್ವಲ್ಪ ಮಿಕ್ಕಿದೆ. ಆ್ಯಂಡ್ ಮೊಸರು ಬಜ್ಜಿ. ಇವತ್ತು ಇದು ವಿಡಿಯೋ ನೋಡಲ್ವಾ. ಇವತ್ತು ನಾವೆಲ್ಲರೂ ಪಾಟ್ ಪೇಂಟಿಂಗ್ ಮಾಡ್ತೀರಿ. ಪಾಟ್ಸ್ ತಗೊಂಡ್ ಬಂದಿದ್ದೀರಾ, ಅದಕ್ಕೆ ತೋರಿಸ್ತೀರಾ ಯಾವ ಪಾಟ್ ಅಂತ? ನೋಡಿಸ್ತೀರಿ. ಇದು ಐಸ್ ಕ್ರೀಮ್ ಕಪ್ಪು. ಇದ್ರೊಳಗೆ ನಾವು ಮಣ್ಣು ಪೇಂಟ್ ಮಾಡಿಬಿಟ್ಟು ಇದರಲ್ಲಿ ಪ್ಲಾಂಟ್ಸ್ ಬೆಳೆಸ್ಬೋದು. ಅದಕ್ಕೆ ನಾವು ಇವಾಗ ಇದನ್ನ ಪೇಂಟ್ ಮಾಡ್ತಾ ಇದ್ದೀವಿ. ವಾವ್, ನೈಸ್ ಐಡಿಯಾ. ನಾವಿವಾಗ ಪೇಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ವೈಟ್ ಹಾಕಬೇಕು, ಆಮೇಲೆ ಕಲರ್. ಯಾಕೆ ನಾವು ಫಸ್ಟ್ ವೈಟ್ ಹಾಕ್ತಾ ಇದ್ದೀವಿ ಅಂದರೆ ಅವಾಗೆ ಫಿನಿಶಿಂಗ್ ಟಚ್ ಸೂಪರ್ ಬರುತ್ತೆ. ಸೊ ವಿ ಟೇಕ್ 2 ಬ್ರಷಸ್. ಅಣ್ಣ ತಂಗಿ ಇಬ್ರು ಮ್ಯಾಚಿಂಗ್ ರೆಡ್ ಕಲರ್, ಆರೆಂಜ್, ರೆಡ್ ರೆಡ್ ವಿತ್ ಬ್ಲೂ. ಯಾಕೆ ರೆಡ್ ವಿತ್ ಬ್ಲೂ ಕಾಂಟ್ರಾಸ್ಟ್ ಆಗಿರುತ್ತೆ? ಚೆನ್ನಾಗಿರುತ್ತೆ ಅದಕ್ಕೆ. ಸೊ ಫಸ್ಟ್ ನೀನು ವೈಟ್ ಕಲರ್ ಹಾಕ್ತಾ ಇದೆಯಾ ಇದಕ್ಕೆ? ಹೌದು, ಬೇಸ್ಗೆ. ನಾವಿಬ್ಬರು ವೈಟ್ ಕಲರೇ ಬೇಸ್ಗೆ ಹಾಕ್ತಾ ಇರೋದು. ಯಾಕಂದರೆ ಆವಾಗಲೂ ಎಲ್ಲ ಪಾಟ್ಗೂ ವೈಟ್ ಕಲರ್ ಫಸ್ಟ್, ಎಲ್ಲ ಪೇಂಟ್ ಮಾಡೋದಕ್ಕೂ ವೈಟ್ ಕಲರ್ ಫಸ್ಟ್ ಹಾಕಿದ್ರೆ ನಿಮ್ಮನ್ನು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಂಡ್ರು ನೀವು? ಇನ್ನ ಇಲ್ಲ. ಹೇಳಿ, ನಿಮ್ಮ ಹೆಸರು, ಏನು ಓದ್ತಾ ಇರೋದು ಎಲ್ಲ ಕ್ಯಾಮ್ರಾ ನೋಡ್ಬಿಟ್ಟು ಹೇಳು. ನನ್ನ ಹೆಸರು ಲಕ್ಷ್ಯ. ನಾನು 4th ಸ್ಟ್ಯಾಂಡರ್ಡ್ಗೆ ಓದ್ತಾ ಇದ್ದೀನಿ. ಓಕೆ. ಮೈ ನೇಮ್ ಇಸ್, ನನ್ನ ಹೆಸರು ಆಕಾಶ್. ನಾನೀಗ 8th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡ್ತಿದ್ದೀನಿ. ನಮ್ಮೂರು ಬಂದು KGಹಳ್ಳಿ. ಟೇಕಲ್. ನಿಮ್ಮೂರು ಯಾವುದು? ಹೊಸೂರು. ಓಕೆ. ವಿಜಯ್ ಮಾಮ. ನೋಡಿ, ಇವಾಗ ಜಸ್ಟ್ ಒಂದು ವೈಟ್ ಕಲರ್ ಕೋಟ್ ಹಾಕಿ ಬಿಟ್ಟಿದ್ದಾರೆ. ಸ್ವಲ್ಪ ಡ್ರೈ ಆದಮೇಲೆ ಇದ್ರ ಮೇಲೆ ಡಿಸೈನ್ ಮಾಡ್ತಾರಂತೆ. ಪಾಟ್ ಪೇಂಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ವೈಟ್ ಕಲರ್ ಹೊಡೆದಿದ್ರಲ್ವಾ, ಅದನ್ನ ನಾವು ಫುಲ್ ಮುಗಿಸ್ಬಿಟ್ಟಿದ್ದೀವಿ. ಇದು ನಮ್ಮದು, ಇದು ಆಕಾಶ್. ನಾನು ಫಸ್ಟ್ ಓಪನ್ ಮಾಡಿ ನೋಡ್ತೀನಿ. ಓಕೆ, ಹೇಗಿದೆ ಪಾಟು? ಹೇಗೆ ಪೇಂಟ್ ಮಾಡಿದ್ದೀರಾ? ನಾನು ಬ್ಲೂ ವಿತ್ ಪಿಂಕ್, ಸ್ವಲ್ಪ ಒಂಥರಾನೇ ಇರುತ್ತೆ. ಅಂದರೆ ಸ್ವಲ್ಪ ಚೆನ್ನಾಗಿ ಮಾಡಿರ್ಬೋದು. ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳ್ರಿ. ಆದರೆ ನನಗೆ ಅಷ್ಟೊಂದು ಇದು ಕಚ್ಚ ಅಂತ ಅನಿಸುತ್ತೆ. ಅನ್ನೋದು ನಾನೇ ಓಪನ್ ಮಾಡಬೇಕಂತೆ. ಆರ್ ಯು ರೆಡಿ ಟು ಸಿ ದ ಫೈನಲ್ ರಿಸಲ್ಟ್? ವಾವ್. ಇದರಲ್ಲಿ ಇಬ್ಬರು ಮುಗಿಸ್ಬಿಟ್ಟಿದ್ದೀರಿ. ಇಬ್ಬರದು ಇಷ್ಟ ಆಯ್ತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿರಿ. ಇವಾಗ ನೀರು ಇಟ್ಕೊಂಬಂದಾಯಿತು. ಬನ್ನಿ ಪ್ಲಾಂಟ್ಸ್ಗೆ ಸ್ಪ್ರೇ ಮಾಡೋಣ. ಆಲ್ರೆಡಿ ಓಕೆ. ನೋಡ್ರಿ, ಮಳೆ ಬೀಳೋ ಥರನೇ ಐತೆ. ಆದರೆ ಮಳೆನೂ ಬಿದ್ದಿಲ್ಲ, ಏನೂ ಬಿದ್ದಿಲ್ಲ. ಫ್ರೆಶ್ ಆಗಿ ಬಂದಿತ್ತು ನೋಡ್ರಿ, ಎಷ್ಟು ಕ್ಯೂಟ್. ನೀರು ಹಿಂಗೆ ಹಾಕಿದ್ರೆ, ಇದ್ರಲ್ಲಿ ನೀರು ಹಾಕಿದ್ರೆ ರಿಯಲ್ ಮಳೆ ಬಿದ್ದಂತೆ ಇರುತ್ತೆ ನೋಡ್ರಿ, ಎಷ್ಟು ಕ್ಯೂಟ್ ಆಗಿದೆ. ಇವತ್ತೇ ಬಂದಿದ್ದು ಇದೆಲ್ಲ.
Okay Google, today it will rain in Bangalore. It's likely. Today in Bengaluru, there's a good chance of scattered rain from now until tomorrow around 2 a.m. ಇವಾಗ ಗೂಗಲ್ ಅಂತೂ ಇವತ್ತು ಮಳೆ ಬೀಳುತ್ತೆ ಲೈಟಾಗಿ ಅಂತೆಲ್ಲ ಹೇಳ್ತು. ಇವಾಗ ಈಚೆ ವೆದರ್ ನೋಡೋಣ ಬನ್ನಿ. ಗೂಗಲ್ ಅಂತೂ ಕರೆಕ್ಟಾಗಿ ಆನ್ಸರ್ ಕೊಟ್ಟಿದೆ. ಇವತ್ತು ವೆದರ್ ಕೂಡ ಒಂಥರಾನೇ ಇದೆ. ಸಿ ದ ವೆದರ್. ಆದರೆ ಸನ್ ಬೇರೆ ಮುಚ್ಕೊಬಿಟ್ಟೈತೆ, ಮೋಡ ಮುಚ್ಕೊಬಿಟ್ಟೈತೆ. ಇವತ್ತು 90% ರೈನ್ ಬೀಳೋ ಥರನೇ ಇದೆ. ಹಲೋ, ಹಾಯ್. ನಾವು ಎಲ್ಲಿ ಹೋಗ್ತಿದ್ದೀವಿ ಇವಾಗ? ನಾವು ಮಾಲ್ ಗೊತ್ತಾ ಇದ್ದೀರಿ? ಯಾವ ಮಾಲ್ಗೆ? ಫಿನಿಕ್ಸ್ ಮಾರ್ಕೆಟ್ ಸಿಟಿ. ಓಕೆ, ಅಲ್ಲಿಗೋದ್ಮೇಲೆ ಸಿಗ್ತೀವಿ. ಬಾ. ಟ್ರಸ್ಟ್ ಮೀ, ಈಗ ವ್ಲಾಗ್ ಮಾಡಿದಾರಲ್ಲ ಅದರಲ್ಲಿ ನಾನು ಯಾವುದೂ ಹೇಳ್ಕೊಟ್ಟಿಲ್ಲ. ಎಲ್ಲ ಅವರಿಬ್ಬರು ಸೇರಿಕೊಂಡು ಅವ್ರದ್ದೇ ಡೈರೆಕ್ಷನ್ ಕಂಪ್ಲೀಟಾಗಿ ಅವರೇ ವ್ಲಾಗ್ ಮಾಡಿರೋದು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಅವರು ನೋಡ್ತಾರೆ. ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ಅವ್ರಿಗೂ ಖುಷಿ ಆಗುತ್ತೆ. ಸೊ ಈವ್ನಿಂಗ್ ಹಾಗೆ ಮಾಲ್ಗೆ ಹೋಗಿ ಬರೋಣ ಅಂತ ನಮಗೆ ಮನೆ ಹತ್ರನೇ ಇರೋ ಫಿನಿಕ್ಸ್ ಮಾಲ್ಗೆ ಅಂತ ಹೊರಟ್ವಿ. ಅಲ್ಲಿ ಹೋದ ತಕ್ಷಣವೇ ಫಸ್ಟ್ ಅವ್ರು ಆಡಿತ್ತು ಈ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಫುಲ್ ಒಂದು ರೌಂಡ್ ಹೋದರು. ವೀಕೆಂಡ್ ಇದ್ರಿಂದ ತುಂಬ ರಶ್ಶೇ ಇತ್ತು, ಬಟ್ ಚೆನ್ನಾಗಿತ್ತು. ಆಕಾಶ್ ಹೆಂಗಿತ್ತು? ಚೆನ್ನಾಗಿತ್ತಾ? ಹಾಯ್ ಲಕ್ಷ, ಇಲ್ಲಿ ನೋಡು ಹೆಂಗಿತ್ತು? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಗೊತ್ತಾಯ್ತು. ಸ್ಲೋ ಆಗಿ ಹೋಗ್ತಿದ್ದಲ್ಲ. ಹಾಯ್ ಮಾಡಿ. ಈ ಬಸ್ ಬಂದು ಐ ಥಿಂಕ್ ಗ್ರೌಂಡ್ ಫ್ಲೋರಲ್ಲೋ ಇಲ್ಲ ಫಸ್ಟ್ ಫ್ಲೋರಲ್ಲೇ ಇದೆ. ಸೊ ಅದಾದಮೇಲೆ ನಾವು ಡೈರೆಕ್ಟಾಗಿ ಹೋಗಿದ್ದು ಫೈನಲ್ ಆಗಿ ಗೇಮ್ ಝೋನ್ ಇದೆಯಲ್ಲ ಅಲ್ಲಿ. ಸೊ ದಟ್ ತುಂಬ ಗೇಮ್ಸ್ ಇರುತ್ತೆ ಆ್ಯಸ್ ಯೂಶುವಲ್. ವೀಕೆಂಡ್ ಅಂತಂದರೆ ತುಂಬ ಜನ ಇದ್ದರು. ಜಸ್ಟ್ ಹಾಗೆ ನಾವು ಹೋಗ್ಬಿಟ್ಟು ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಯಾವ್ಯಾವ ಗೇಮ್ಸ್ ಇದೆ ಕಿಡ್ಸ್ಗೆ, ಐ ಮೀನ್ ದೊಡ್ಡವ್ರಿಗೂ ಇದೆ ಇಲ್ಲಿ ಲೈಕ್ ಗೇಮ್ಸು, ಬಟ್ ಚಿಕ್ಕವ್ರಿಗೂ ಇದೆ. ಎಲ್ಲದನ್ನೂ ಒಂದು ಸಲ ನೀಟಾಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಬಂದ್ವಿ. ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇದನ್ನು ಹೇಗೆ ಆಡೋದು. ಲೈಕ್ ಅದು ಕಾಯಿನ್ಸ್ ಇತ್ತು, ಕರೆಕ್ಟಾಗಿ ಯಾವ್ಯಾವ ಬಾಲ್ಗೆ ಹಾಕಿದ್ರೆ ಪಾಯಿಂಟ್ಸ್ ಬರುತ್ತೆ ಅಂತಂದ್ಬಿಟ್ಟು ಸುಮ್ಮನೆ ಹಾಗೆ ಎಕ್ಸ್ಪ್ಲೈನ್ ಮಾಡಿಕೊಂಡು ಎಲ್ಲನೂ ಒಂದು ಕಡೆಯಿಂದ ಫುಲ್ಲು ತೋರಿಸ್ಕೊಂಡು ಬರ್ತಾಯಿದ್ವಿ. ನೀವೆಲ್ಲರೂ ಸಮ್ಮರ್ ಹಾಲಿಡೇಸ್ಗೆ ಊರಿಗೆ ಹೋಗಿದ್ರಾ? ಕಮೆಂಟ್ ಮಾಡಿ. ಯೂಶ್ವಲಿ ನಾವೆಲ್ಲ ಚಿಕ್ಕವರಾಗಿದ್ದಾಗ ಸಮ್ಮರ್ ಹಾಲಿಡೇಸ್ ಬಂದರೆ ಅಜ್ಜಿ ಮನೆ, ಅತ್ತೆ ಮನೆ, ಚಿಕ್ಕಮ್ಮ ಮನೆ ಅಂತ ತುಂಬ ಕಡೆ ಹೋಗ್ತಿದ್ವಿ. ಬಟ್ ಈಗಿನ ಜನ್ರೇಷನಲ್ಲಿ ಏನಾಗಿದೆ ಅಂತಂದರೆ ಸಮ್ಮರ್ ಹಾಲಿಡೇಸ್ ಬರೋದೇ ಈ ಸಮ್ಮರ್ ಕ್ಯಾಂಪು ಇಲ್ಲ ಏನಾದರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಹಾಗೆ ಮಕ್ಕಳನ್ನ ತುಂಬ ಬ್ಯುಸಿ ಮಾಡಿಬಿಡ್ತಾರೆ. ನಮ್ಮ ಜನ್ರೇಷನ್ಗೆ ಕಂಪೇರ್ ಮಾಡಿದ್ರೆ ಅವ್ರಿಗೆ ರಿಲೇಷನ್ಶಿಪ್ಸು, ಕಸಿನ್ಸು ಅಷ್ಟಾಗಿ ಪರಿಚಯನೂ ಇರಲ್ಲ, ಅವ್ರು ಮಿಂಗಲ್ಲೂ ಆಗಲ್ಲ. ಹಾಯ್, ಹೆಂಗಿದೆ ಐಸ್ ಕ್ರೀಮ್? ಚೆನ್ನಾಗಿದೆಯಾ? ಕೋಲ್ಡ್ ಆಗಿದೆ ಅಂತ. ಟೇಸ್ಟ್ ಚೆನ್ನಾಗಿದೆಯಾ? ಸೂಪರಾ? ಓಕೆ ಚಲೋ. ಹಾಯ್, ಹಲೋ. ದಿಸ್ ಇಸ್ ಲಕ್ಷ್ಯ ಆ್ಯಂಡ್ ಚೈತ್ರ. ಎಲ್ಲಿಂದ? ಫಿನಿಕ್ಸ್ ಮಾಲಿಂದ. ನಾವೇನು ಮಾಡ್ತಿದ್ದೀವಿ ಇವಾಗ? ಗೇಮ್ಸ್ ಎಲ್ಲ ಆಟ ಆಡಿಬಿಟ್ಟು ಮಕ್ಕಳಿಗೆ ಐಸ್ ಕ್ರೀಮ್ ಎಲ್ಲ ಕೊಡಿಸಿ ಹೊರಗಡೆ ಬಂದರೆ ಈ ಥರ ಕಾನ್ಸರ್ಟ್ ನಡೀತಾ ಇತ್ತು. ಯೂಶ್ವಲಿ ವೀಕೆಂಡ್ಸ್ ಈ ಥರ ಅರೇಂಜ್ ಮಾಡ್ತಾನೆ ಇರ್ತಾರೆ. ಸೊ ಗೇಮ್ಸ್ ಎಲ್ಲ ಆಡಿದ್ವಿ, ಐಸ್ ಕ್ರೀಮ್ ತಿಂದ್ವಿ, ನೋಡಿದ್ವಿ, ಮತ್ತು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ನಾವು ಮನೆ ಬಿಡಬೇಕಾದ್ರೆ ಅರೌಂಡ್ 4:30 ಆಗಿತ್ತು. ಅವತ್ತಂತೂ ಮಳೆ ತುಂಬ ಜಾಸ್ತಿ ಇತ್ತು. ಸೊ ಬೇಗ ಹೋಗಿ ಬೇಗನೆ ಬಂದ್ಬಿಡೋಣ ಅಂದ್ಕೊಂಡ್ರು ನಾವಲ್ಲಿ ರೀಚ್ ಆಗೋಷ್ಟೊತ್ತಿಗೆ 5 ಆಯಿತು. ಸೊ ಗೇಮ್ಸ್ ಎಲ್ಲ ಆಡಿ ಮಾಲೆಲ್ಲ ಒಂದು ರೌಂಡ್ ಹಾಕೋಷ್ಟರಲ್ಲಿ ಅರೌಂಡ್ 7:30, 8 o'clock ಆಗೋಯಿತು. ಸೊ ಆರಾಮಾಗಿ ನಾವು ಡಿನ್ನರ್ ಏನು ಮಾಡಲಿಲ್ಲ ಅಲ್ಲಿ, ಬಿಕಾಸ್ ಮನೆಯೇ ಎಲ್ಲ ಪ್ರಿಪೇರ್ ಮಾಡಿಟ್ಟು ಹೋಗಿದ್ವಿ. ಸೊ ಅದನ್ನೇ ಬಂದು ಊಟ ಮಾಡಿದ್ವಿ. ಗೇಮ್ಸ್ ಇದೆ ಈ ವೀಕೆಂಡ್, ಟ್ರಾಲ್ಸ್ ಅಂತ ಸಖತ್ತು ಜನ ಇದ್ದಾರೆ. ನಮ್ಮ ಬೇಬೀಸ್ ಕೂಡ ಹೋಗ್ಬೇಕಂತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ರಶ್ ಇದೆ. ಟಿಕೆಟ್ ನೋಡಿ, ಟಿಕೆಟ್ ತೊಗೊಳಕ್ಕೆ ಎಷ್ಟು ಜನ ಇದ್ದಾರೆ. ಹೆಂಗಿದೆ ತೋರಿಸ್ತೀನಿ ಮನೆ ಒಳಗಡೆ. ಆ್ಯಕ್ಚುಲಿ ಅಷ್ಟೊಂದು ಜನ ಇರೋದು, ಮಕ್ಕಳೆಲ್ಲ ಆಡ್ತಾ ಇರೋದು ನೋಡಿ ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಕ್ಯೂ ನೋಡಿದ್ರೆ ತುಂಬ ಇತ್ತು. ಟಿಕೆಟ್ ತೊಗೊಳೋದಕ್ಕೆ ಇಷ್ಟೊಂದು ಕ್ಯೂನ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ವಿಚಾರಿಸಿದ್ರೆ ಹೇಳಿದ್ರು ಲೈಕ್ ಅಪ್ ಟು 12 years 13 yearsವರೆಗೂ ಇದು ಫ್ರೀ ಇದೆ ಮಕ್ಕಳಿಗೆ, ನೀವು ಯಾವುದೇ ಥರ ಪೇ ಮಾಡೋದಿಲ್ಲ ಅಂತ ಹೇಳಿದ್ರು. ಬಟ್ ಸ್ವಲ್ಪ ವೇಟಿಂಗ್ ಟೈಮ್ ಜಾಸ್ತಿನೇ ಇತ್ತು. ಬಟ್ ಸ್ಟಿಲ್ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಕಳಿಸಿದ್ವಿ. ಲಕ್ಷ ಬಂದ್ಬಿಟ್ಟು 8 years, ಬಟ್ ಆಕಾಶ ಬಂದ್ಬಿಟ್ಟು 13 years ಆಗ್ಬಿಟ್ಟಿತ್ತು. ಆ್ಯಕ್ಚುಲಿ ನಾವು ಸ್ವಲ್ಪ ತಲೆ ಉಪಯೋಗಿಸಿ 13 ಅಲ್ಲ 12 ಅಂತ ಹೇಳಿ ಕಳಿಸ್ಬೋದಾಗಿತ್ತು. ಫಸ್ಟ್ ಕೇಳಿದಾಗ ನಾವು 13 ಅಂದ್ಬಿಟ್ವಿ. ಆಮೇಲೆ
ಇನ್ನೊಂದ್ಸಲಿ ಹೋಗ್ಬೋದಾಗಿತ್ತು, ಬಟ್ ಅವ್ನು ಕೇಳಿದರೆ ನನಗೇನು ಇಂಟ್ರೆಸ್ಟ್ ಇಲ್ಲ, ಲಕ್ಷ್ಯ ಮಾತ್ರ ಹೋಗಿ ಆಟ ಆಡಲಿ ಅಂತ ಅಂದ. ಸೊ ಅವಳನ್ನ ಮಾತ್ರ ಒಳಗಡೆ ಕಳಿಸಿದ್ವಿ. ಬಟ್ ಪೇರೆಂಟ್ಸ್ ಯಾರೂ ಅಲೋ ಇರಲಿಲ್ಲ. ವಾಲಂಟಿಯರ್ಸ್ ಅವ್ರ ಕಂಪ್ನಿ ಕಡೆಯಿಂದನೇ ಇದ್ದರು. ಮಕ್ಕಳನ್ನೆಲ್ಲ ತುಂಬ ನೀಟಾಗಿ ಮ್ಯಾನೇಜ್ ಮಾಡ್ತಾಯಿದ್ರು. ಗೇಮ್ಸು ಅಷ್ಟೇ, ಈ ಥರ ಟ್ರ್ಯಾಂಪೋಲಿನಲ್ಲೆಲ್ಲ 1 by 1 2 ಮೆಂಬರ್ಸ್ನ ಕಳಿಸ್ಬೇಕಾಗಿತ್ತಲ್ವ, ಟೈಮ್ ಮ್ಯಾನೇಜ್ ಮಾಡಿಕೊಂಡು ಒಬ್ಬೊಬ್ರಿಗೆ 2 ಮಿನಿಟ್ಸ್ ಅಂತ ಅಂದ್ಬಿಟ್ಟು ಯಾರಿಗೂ ಬೇಜಾರಾಗದೆ ನೀಟಾಗಿ ಫುಲ್ಲು ಮ್ಯಾನೇಜ್ ಮಾಡ್ತಾಯಿದ್ರು. ಇಷ್ಟ ಆಯ್ತಾ ಫಿನಿಕ್ಸ್ ಮಾಲ್? ಏನೇನು ಮಾಡಿದ್ರಿ? ಯಾವ ಆಟ ಆಡಿದ್ರಿ? ಬೈಕ್ ರೇಸಿಂಗ್, ಕಾರ್. ಆಮೇಲೆ ಎಂಜಾಯ್ ಮಾಡಿದ್ರಾ? ಐಸ್ ಕ್ರೀಮ್ ತಿಂದ್ರಾ? ಐಸ್ ಕ್ರೀಮ್ ಚೆನ್ನಾಗಿತ್ತಾ? ಗೇಮ್ಸ್ ಚೆನ್ನಾಗಿತ್ತಾ? ಓಕೆ, ಇವಾಗ ಏನು ಮನೆಗೆ ಹೋಗೋಣ. ಮನೆಗೆ ಹೋಗಿ ಪಿಜ್ಜಾ ತಿನ್ನೋಣ. ಓಕೆ, ಕ್ಯಾಬ್ ಬುಕ್ ಮಾಡಿದ್ದೀನಿ. ಇನ್ನೇನು ಬರ್ತಾ ಇದೆ ಕ್ಯಾಬ್. ಇನ್ನೊಂದು 2 ಮಿನಿಟ್ಸಲ್ಲಿ ಬರುತ್ತೆ. ಬಂದ ತಕ್ಷಣ ಹೋಗೋದೆ. ಆ್ಯಕ್ಚುಲಿ ಅಲ್ಲಿ ಕ್ಯಾಬ್ ಬುಕ್ ಮಾಡೋದಕ್ಕೆ ಏನು ಕಷ್ಟನೇ ಅನಿಸಲ್ಲ. ಇಮಿಡಿಯೇಟ್ಲಿ ಒಂದು 2-3 ಮಿನಿಟ್ಸಲ್ಲ ಬಂದುಬಿಡುತ್ತೆ. ಮನೆಗೆ ಬಂದ್ವಿ, ಫುಲ್ ಟಯರ್ಡ್ ಆಗಿದ್ದೀವಿ. ಅದಕ್ಕೆ ಇವಾಗ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಇವಾಗ ಊಟ ಮಾಡಿಬಿಟ್ಟು ಸ್ವಲ್ಪ ಮಾತುಗಳು ಹೇಳ್ಕೊಂಡು ನಿದ್ದೆ ಮಾಡೋದು. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಲಕ್ಷ? ಆಯ್ತು, ನಿಂದು ವಿಶ್ ಲಿಸ್ಟ್ ಎಲ್ಲ ಫುಲ್ಫಿಲ್ ಆಯಿತಾ? ಅವತ್ತು ನೈಟ್ ಮನೆಗೆ ಬರೋಷ್ಟರಲ್ಲೇ ಲೇಟ್ ಆಗಿತ್ತು. ಸೊ ಮನೇಲಿ ಇದ್ದಿದ್ದೆ, ಊಟ ಮಾಡಿ ಮಲಗಿದ್ವಿ. ಪಿಜ್ಜಾ ಅಂತೂ ತಿನ್ನಲಿಲ್ಲ. ಸೊ ನೆಕ್ಸ್ಟ್ ಡೇ ಊರಿಗೆ ಹೋಗೋಕ್ಕೆ ಮುಂಚೆ ನಾನು ಹೊರಗಡೆ ಹೋಗಿ ತಿನ್ನೋಕ್ಕೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಮನೆಗೆ ಆರ್ಡರ್ ಮಾಡಿದ್ದೆ. ಅಯ್ಯೋ, ಸ್ವಲ್ಪ ಸೈಡ್ಗೆ ಬೀಳ್ಸ್ಕೊಂಬಿಟ್ಟವ್ರೆ. ಒಂದು ಮಾತ್ರ, ಇದು ಮಾತ್ರ. ದಟ್ ಈಸ್ ಓಕೆ. ನಿಮಗೆ ಡಾಮಿನೋಸ್ ಪಿಜ್ಜಾ ಇಷ್ಟನಾ, ಇಲ್ಲ ಅಂದರೆ ಪಿಜ್ಜಾ ಹಟ್ ಪಿಜ್ಜಾ ಇಷ್ಟನಾ? ಕಾಮೆಂಟ್ ಮಾಡಿ. ಸರ್ ವಿಜಯ್, ಇಲ್ಲಿ ನೋಡಿ. ಅಯ್ಯೋ, ಅವ್ರು ನೋಡಿದ್ರೆ ಆಮೇಲೆ ದಿನ ನಾನು ಇದೇ ಕಾಟ ಕೊಟ್ಟು ನಿನ್ನ ವಿಡಿಯೋ ತರೋದು ಅಂದ್ಕೊಬಿಡ್ತಾರೆ. ಅಯ್ಯೋ, ಏನಿಲ್ಲ. ಹೆಂಗಿದೆ ಪಿಜ್ಜಾ? 1 2 3 4. ಇದೊಂದು 5 ಗಾರ್ಲಿಕ್ ಬ್ರೆಡ್. ನಾನು ಒಬ್ಬನೇ ತಿಂದಿಲ್ಲ, ಎಲ್ಲರೂ ಸೇರಿ ತಿಂದಿದ್ದೀನಿ. ಸರಿ, ಎಲ್ಲರೂ ಊರಿಗೆ ಹೋಗ್ತಾ ಇದ್ದಾರೆ. ಬಾಯ್. 2-3 ಡೇಸ್ ಎಲ್ಲ ಜೊತೆಲಿದ್ದು ಊರಿಗೆ ಹೋಗಬೇಕಾದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಬೇಜಾರಾಗುತ್ತೆ. ನಾವೆಲ್ಲಾದರೂ ಹೋದಾಗಲೂ ಅಲ್ಲಿಂದ ಬರೋಕ್ಕೆ ಬೇಜಾರಾಗುತ್ತೆ. ನಮ್ಮ ಮನೆಗೆ ಯಾರಾದರೂ ಬಂದಾಗ್ಲೂ ಬೇಜಾರಾಗುತ್ತೆ. ಸೊ ನಮ್ಮ ಅಕ್ಕನ ಮಗ ಕಾರ್ ತೊಗೊಂಡು ಬಂದಿದ್ದ ಎಲ್ಲರೂ ಊರಿಗೆ ಹೋಗಬೇಕು ಅಂತ. ಇವ್ರ ಜೊತೆ ಅಪ್ಪ ಅಮ್ಮ ಕೂಡ ಊರಿಗೆ ಹೋಗ್ತಾ ಇದ್ದಾರೆ. ಓಕೆ, ಬಾಯ್ ಎಲ್ಲರಿಗೂ. ಬಾಯ್. ನಮ್ಮ ವೀಕೆಂಡು ಈ ಸಲ ಈ ಥರ ಇತ್ತು. ಹೇಗಿತ್ತು? ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ನೀವೇನು ಮಾಡಿದ್ರಿ? ಕಮೆಂಟ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.